ಕಬ್ಬು ಬೆಳೆಗಾರರ ಹೋರಾಟದ ಎಫೆಕ್ಟ್ ಸಿಎಂ ಇವತ್ತು ಸಾಲು ಸಾಲು ಮೀಟಿಂಗ್ನಲ್ಲಿ ತೊಡಕೊಂಡಿದ್ದರಿಂದ ರಾಜಣ್ಣ ನಿವಾಸದಲ್ಲಿ ಹಮ್ಮಿಕೊಂಡಿದ್ದಂತಹ ಲಂಚ್ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಹೋಗಲಿಲ್ಲ. ಈ ಬಗ್ಗೆ ಪರಮೇಶ್ವರ್ ಅವರು ಮಾಹಿತಿ ಹಂಚಿಕೊಂಡ್ರು. ಇದೇ ವೇಳೆ ಹಲವರು ಭಾಗಿಯಾಗಿದ್ರು. ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಸಹಿ ಸಂಗ್ರಹವನ್ನ ಮಾಡಿದ್ದಾರಂತೆ. ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತಹ ನಿರ್ಧಾರಕ್ಕೂ ಬಂದಿದ್ದಾರೆ. ಆದರೆ ಸಿಎಂఏ ಹೋಗಲಿಲ್ಲ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ, ವಾಂತಿಯೂ ಆಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಗುಣ ಏನು ಅಂತ ನಂಗೆ ಗೊತ್ತು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ನಾಯಕತ್ವ ಬದಲಾದ್ರೆ ದಲಿತ ನಾಯಕರ ಪೈಕಿ 5ರಲ್ಲಿ ಯಾರಾದರೂ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ರಾಮನಗರದಲ್ಲಿ ದಲಿತ ನಾಯಕರು ಆಗ್ರಹಿಸಿದ್ದಾರೆ. ವಿಧಾನಸೌಧದಲ್ಲಿ ರೈತ ಮುಖಂಡರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಉದ್ಘಾಟನೆಯ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನೀವು ಮಾಡಿ ಅಂತ ಹೇಳಿ ನನಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಔತಣ ಕೂಟ ಇಲ್ರಿ. ಮುಖ್ಯಮಂತ್ರಿಗಳು ಯಾವತ್ತೇ ತುಮಕೂರಿಗೆ ಬಂದಾಗ ರಾಜಣ್ಣ ಅವ್ರ ಮನೆಯಲ್ಲಿ ಊಟ ಮಾಡೇ ಹೋಗ್ತಾರೆ. ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ. ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವರ ಏನ್ ಮಾಡಬಹುದು ಅನ್ನೋದು ಗೊತ್ತಿದೆ ನಮಗೆ. ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಮಾತು ಕೊಟ್ಟವರು ಇಲ್ವಾ ನಮ್ಗೇನು ಗೊತ್ತು. ಅವ್ರವ್ರು ಏನೇನು ಮಾತಾಡ್ಕೊಂಡವ್ರು ದೇವ್ರ ಜೊತೆನಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು, ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಅದರಿಂದ ದೇವರುಂಟು, ಅವರುಂಟು. ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ 20 ವರ್ಷ ನಾವೇ, ಮುಂದಿನ 10 ವರ್ಷ ನಾವೇ ಮುಖ್ಯಮಂತ್ರಿ. ಈ ಮೀಟಿಂಗ್ನ ಅಜೆಂಡಾ ಹಾಗಾದ್ರೆ ರಾಜಣ್ಣ ಅವ್ರಿಗೆ ಸಚಿವ ಸ್ಥಾನ ಕೊಡ್ಸೋದಾಗಿತ್ತ ಸರ್? ಅದ ನೋಡಿ, ಅವರೆಲ್ಲ ಸಹಿ ಸಂಗ್ರಹ ಮಾಡಿದಾರಂತೆ. ಸಿಎಂ ಕೊಡ್ಲಿ ಬಿಡ್ರಿ, ಏನ್ ತಪ್ಪಿದೆ ರಾಜಣ್ಣಗೆ ವಾಪಸ್ ಕೊಡೋದ್ರಲ್ಲಿ ಅಂತ ನನಗೆ ಫಸ್ಟ್ ತೆಗೆದಿದ್ದೆ ತಪ್ಪು. ಅವರು ನೋ 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 ಕೋಪಕ್ಕೆ ಗುರಿ ಆಗಿರೋದು ಅದು ಬೇರೆ ವಿಚಾರ. ರಾಜಣ್ಣ ಅವ್ರು ಹೇಳಿದ್ದು ಇದನ್ನು ಏನಿತ್ತು, ಅವ್ರು ಹೇಳಿದ್ರಲ್ಲಿ ಏನಿತ್ತಲ್ಲಿ? ರಾಹುಲ್ ಗಾಂಧಿ ಅದಕ್ಕಿಂತ ತಾತ್ನಂತ ಕಚಡ ಕೆಲಸ ಮಾಡಿದವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ನವರು. ಏನಿತ್ತು ಅದರಲ್ಲಿ? ತಪ್ಪೇನಿತ್ತು ಅದರಲ್ಲಿ? ಅಪ್ಪ ಇವೆಲ್ಲ ಹೇಳ್ತಿದ್ದೀರಲ್ಲ, ಹಿಂಗೆಲ್ಲ ಚೋರಿ ಪಾರಿ ಮಾರಿ ಕೋರಿ ಅನ್ಕೊಂಡು ಹೇಳ್ತಾ ಇದ್ದೀರಲ್ಲ, ನಮ್ದೇ ಅಲ್ವಪ್ಪ ಆಫೀಸರ್ಗಳು. ನಾವು ಕಣ್ಬಿಟ್ಕೊಂಡು ಕೂತಿದ್ರಿ ಹೆಂಗಪ್ಪ ಆಗತ್ತೆ ಇದು ಅಂತ ಕೇಳಿದ್ರಪ್ಪ. ಏನಿತ್ತದ್ರಲ್ಲಿ ಭಾಳ ಸಾಕಿಮ್ ಅಂತಂದ್ರಲ್ಲ. ಈಗ ಇವ್ರನ್ನ ಎಷ್ಟು ಸರಿ ಸಾಕು ಮಾಡಬೇಕಾಗಿತ್ತು ದೇಶದಲ್ಲಿರೋ ಚುನಾವಣೆಯಲ್ಲೆಲ್ಲ ಸೋತಾಗ ಈ ಪ್ರಭುತಿಯವ್ರುಗಳು, ಈ ದೊಡ್ಡ ದೊಡ್ಡ ಜನರುಗಳು ಆ ನಿರ್ಧಾರ ತಗೊಳ್ಳೋರು. ಹಾಗ್ಯಾಕೆ? ನನ್ನ ಪ್ರಕಾರ ರಾಜಣ್ಣ ಅವ್ರನ್ನ ಸ್ಯಾಕ್ ಮಾಡಿದ್ದೇ ತಪ್ಪು. ಶೇಮ್ ಆನ್ ಕಾಂಗ್ರೆಸ್. ಅದು ರಾಜಣ್ಣಗೆ ಶೇಮ್ ಅಲ್ಲ, ಅದು ಕಾಂಗ್ರೆಸ್ ಪಕ್ಷ. ಹಾ, ಕರೆಕ್ಟ್ ಅವ್ರು ಹೇಳಿದ್ದವತ್ತು. ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿವಿಧೋದ್ದೇಶ ಸಹಕಾರಿ ಸಂಘ ಒಂದು ಓಪನ್ ಮಾಡಿದೆ. ಅದು ಬದಲಾಗಿ ಅದನ್ನು ಸಂಘ ರಚನೆ ಮಾಡಿದರೆ ಬ್ಯಾಂಕ್ ಥರ ಜನ ಎಲ್ಲ ನೋಡಿದ್ರೆ ಸಾಲ ಕೊಡ್ತಾರಂತೆ, ಮಾಡ್ತಾರಂತೆ. ಡೆಪಾಸಿಟು ಡ್ಯಾಶು ಅಂತ ಯಾರ್ಯಾರು ಬೇಕಾದ್ರೆ ಮೆಂಬರ್ ಹಾಕ್ಕೊಳ್ಳಿ, ಯಾರು ಬೇಡ ಅಂದವರು. ಬೇಗ ಮೆಂಬರ್ ಆಗಿ ಬೇಗ ದುಡ್ಡು ಸೇರಿಸಿ ಆಮೇಲೆ ಬೇಗ ದುರುಪಯೋಗ ಆಗ್ಬಿಟ್ರೆ ಆಗೋಗ್ಬಿಡ್ಲಿ ಒಂದೇ ಸರಿಗೆ. ಯಾಕಂದರೆ ನನಗೆ ಭಯ ಅದೇನೆ. ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ಅಭಿಯಾನ ಕೈಗೊಳ್ಳಲಾಗುತ್ತೆ ಅಂತ ಜಿಬಿಐ ಆಯುಕ್ತರು ತಿಳಿಸಿದ್ದಾರೆ. ಇಲ್ಲಿವರೆಗೂ 18,000 ಗುಂಡಿ ಮುಚ್ಚಿದ್ದಾರಂತೆ. ಎಲ್ಲೆಲ್ಲಿ ಅತಿ ಹೆಚ್ಚು ರಸ್ತೆ ಗುಂಡಿ ಇದೆಯೋ ಅಲ್ಲಿ ಆದ್ಯತೆ ಹೆಚ್ಚು ಕೊಡ್ತಾ ಇದ್ದೀವಿ ಅಂದಿದ್ದಾರೆ. ಗುಣಮಟ್ಟ ಕೊರತೆ ಇದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಸಿದ್ದಾರೆ. ಜೊತೆಗೆ 3 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವ ಅಭಿಯಾನವನ್ನ ಕೈಗೊಳ್ಳಲಾಗುತ್ತೆ. ರಸ್ತೆ ಗುಂಡಿ ಮುಚ್ಚಿದ ಬಳಿಕ 3 ವರ್ಷ ಗುತ್ತಿಗೆದಾರನೇ ಉಸ್ತುವಾರಿಯಾಗಿರ್ತಾರೆ. ಮತ್ತೇನಾದರೂ 3 ವರ್ಷದೊಳಗೆ ಹಾಳಾದ್ರೆ ಅವರಿಂದಲೇ ಹಣವನ್ನು ವಸೂಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಮಧ್ಯೆ ಮುಂದಿನ ಜುಲೈ ವೇಳೆಗೆ ಈಜಿಪುರ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅವಕಾಶ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೆಂಗೆ ಅವ್ರ ಮೇಲೆ ಕ್ರಮ ತಗೋತೀರಿ? 3 ವರ್ಷ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅವ್ರು. ಆ ಟೈಮಲ್ಲಿ ನೀವು ಹಾಕಿದ ಕಳಪೆನ ವಾಪಸ್ ಅವರಿಂದನೇ ಅಲ್ವಾ ಸರ್ ನೀವು ಹೇಸಿಗೆ ತಿಂದಿದ್ದು? ಅದನ್ನು ಕೇಳೋರು ಯಾರು? ನಾನು ಮಹೇಶ್ವರ ರಾವ್ ಅವ್ರುಗಳಿಲ್ಲ ಜನರಲಿ. ಹೇಸಿಗೆ ತಿಂದಿದ್ದು 60% ಹೇಸಿಗೆ ತಿಂದುಬಿಟ್ಟು ಕಾಂಟ್ರಾಕ್ಟರ್ ಕಡೆಯಿಂದ ₹100 60 ಹೊಡೆದ್ಬಿಟ್ಟು ಮೇಲಿಂದ ಕೆಳಗಡೆವರೆಗೆ ನೀ ಕ್ವಾಲಿಟಿ ಮಾಡು 3 ವರ್ಷ ಅಂದರೆ ನನಗೆ ಅರ್ಥ ಆಗಲ್ಲ ಇದು ಹೆಂಗೆ ಅಂತ. ಹೆಂಗದು ಕ್ವಾಲಿಟಿ ಹೇಗೆ ನಿರೀಕ್ಷೆ ಹೇಗೆ ಮಾಡ್ಬೇಕು ಅವನು? ನಾವು ಹೇಸಿಗೆ ತಿಂದೇ ಇರೋಂಗೆ ಮಾಡ್ತೀವಿ ಕ್ವಾಲಿಟಿ ರೋಡ್ನ ಅಂತ ಒಬ್ಬನು ಹೇಳಲ್ಲ. ಅದು ಬರಲ್ಲ, ಒಬ್ಬನು ಹೇಳಲ್ಲ. ಮೇನ್ ಅಲ್ಲೇ ಕರೆಕ್ಷನ್ ಆಗ್ಬೇಕು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗದಗ ಬೆಟಗೇರಿ ನಿವಾಸಿ ನಾರಾಯಣ ಹೊನ್ನಲ್ಲಂತೆ ಪಿತ್ತಕೋಶ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋಗಿದ್ರು. ಧಾರವಾಡದಲ್ಲಿ ಖಾಸಗಿ ಆಸ್ಪತ್ರೆಗೆ 6 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ವೈದ್ಯರು. ಅದಾದಮೇಲೆ ಪ್ರಾಣವಾಯಿತು ಅಂತೇಳಿ ಕಳಿಸಿದ್ರು. ಕುಟುಂಬಸ್ಥರು ಗದಗ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡಿದ್ರು. ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ರು. ಆ್ಯಂಬುಲೆನ್ಸಲ್ಲಿ ಮನೆಗೆ ಬಾಡಿ ತಂದರು. ಬಟ್ ಅದು ನೋ ಬಾಡಿ. ಯಾಕೆ? ಮನೆಗೆ ಬಂದ ತಕ್ಷಣ ಅವರು ಉಸಿರಾಡಲು ಆರಂಭಿಸಿದರು.
ತಕ್ಷಣ ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ಓಡೋದ್ರು ಕರ್ಕೊಂಡು ಅಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗೆಲ್ಲರೂ ಬೇಗ ಬಾ ಹುಷಾರಾಗಿ ಅಂತ ಹೇಳ್ತಿದ್ದಾರಂತೆ. ಜನ ದೇವರು ಗುಣಮುಖರಾಗಿ ಬರಲಿಕ್ಕೆ ಕೆಲವರು ಇದು ಪವಾಡ ಅಂತಂದೆ. ನನ್ನ ಪ್ರಕಾರ ಯಾವ ಪವಾಡನೂ ಇಲ್ಲ ಗಿವಾಡನೂ ಇಲ್ಲ. ಡಾಕ್ಟ್ರುಗಳು ಅಥವಾ ಯಾರೋ ಸಂಬಂಧಪಟ್ಟವರು ಉಡಾಫೆನಲ್ಲಿ ಯಾವುದೂ ಸರಿಯಾಗಿ ಚೆಕ್ ಮಾಡದೆ ಕಳಿಸಿದ್ದಾರೆ ಅಷ್ಟೇ. ಏನು ಪವಾಡ ಇದಕ್ಕಿದಂತೆ ರಿವೈವ್ ಆಗಿಬಿಡ್ತಾ ಹಾಗಾದ್ರೆ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಿಸಿ ನೋಡೋಣ ಮೆಡಿಕಲಿ. ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಅನಾರೋಗ್ಯ ಕಾರಣದಿಂದಾಗಿ ಅವರು ಜಾಮೀನನ್ನು ಪಡ್ಕೊಂಡು ಹೊರಗೆ ಬಂದಿದ್ರು. ಈಗ ಹುಷಾರಾಗಿರೋದ್ರಿಂದ ಜಾಮೀನು ರದ್ದು ಮಾಡಿ ನ್ಯಾಯಾಲಯ ಮತ್ತೆ ಜೈಲು ಕಳಿಸಿದೆ. ಅಲ್ಲಿಗೆ ಕಾಂಗ್ರೆಸ್ನ 3 ಜೈಲೊಳಗಡೆ ಇದ್ದಾರೆ: ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ, ಸತೀಶ್ ಸೈಲ್ ಅಲ್ವಾ? ಓಕೆ. ಜಗಳೂರು ಕ್ಷೇತ್ರದ ಶಾಸಕ ದೇವೇಂದ್ರಪ್ಪ ಒತ್ತುವರಿದಾರರ ಮೇಲೆ ದರ್ಪ ದೌಲತ್ತು ಮೆರೆದಿದ್ದಾರೆ. ಮುದಿಯ ಏನಲ್ಲಿ ನಿಂದು ವಿರುದ್ಧರೊಬ್ಬರಿಗೆ ಬಾಯಿ ಬಂದಂಗೆ ಬೈದಿದ್ದಾರೆ. ಯಾಕೆ? ಒತ್ತುವರಿ ತೆರವು ಮಾಡದಿದ್ದರೆ ಬೆಂಕಿ ಹಾಕ್ತೀನಿ. ಜಗಳೂರಿನ ಮಲ್ಪೆ ಮೊಳಕಾಲ್ಮೂರು ರಸ್ತೆ ಅಗಲೀಕರಣ ಸಂಬಂಧ ಅಕ್ರಮವಾಗಿ ಒತ್ತುವರಿ ಮಾಡಿದ ಕಟ್ಟಡಗಳ ಮೇಲೆ ಈಗ JCB ಹಾಕಿ ವಿಸ್ತರಣೆ ಮಾಡ್ತಿದ್ದಾರೆ ರೋಡನ್ನು. ತೆರವು ಪ್ರಶ್ನಿಸಿ ಅಂಗಡಿ ಮಾಲೀಕ ಕೋರ್ಟ್ ಮೊರೆ ಹೋಗಿದ್ದರಂತೆ ಸ್ಟೇ ತರಕ್ಕೆ. ಅದಕ್ಕೆ ಅವ್ರು ಹೇಳೋದೇನು ಅಂದರೆ, ಶಾಸಕ ರಾಜ ಕಾಲುವೆ ಮೇಲೆ ಕಟ್ಬಿಟ್ಟು ಕೋರ್ಟ್ಗೆ ಹೋಗ್ತೀಯಾ ಇವಾಗ ನೀನು ಅಂತ ಅವಾಜ್ ಹಾಕಿದಾರಂತೆ. ಹಾಂ, ಅವ್ರ ಭಾಷೆ ಮುದಿಯಾಗಿದೆಯಾ ಸರಿ ಇಲ್ಲ. ವಯಸ್ಸಿಗೆ ಗೌರವ ಕೊಟ್ಟು ಮಾತಾಡ್ಬೋದಾಗಿತ್ತು ಶಾಸಕರು. ಬಟ್ ಅವ್ರು ಕಾಲುವೆ ಮೇಲೆ ರಾಜ ಕಾಲುವೆ ಮೇಲೆ ಕಟ್ಬಿಟ್ಟು ಕೋರ್ಟ್ಗೆ ಹೋಗಿ ಒಪ್ಪಲ್ಲ ಅಂತಂದ್ರೆ ಯಾವ ಲೆಕ್ಕಾಚಾರ ಅದು? ತಪ್ಪಾಗಿದೆ. ಅದೇನದು ಲೆಕ್ಕಾಚಾರ ಸರಿನಾ ಅದು? ಮತ್ತೆ ಭಾಷೆ ಸರಿ ಇಲ್ಲ, ಒಪ್ಕೋತೀನಿ. ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇದೆಯಲ್ಲ ಸರ್? ಇರ್ಬೋದ್ರಿ. ಹಂಗನ್ಬಿಟ್ಟು ಅದಕ್ಕೆ ಬೆಂಗಳೂರಲ್ಲಿ ಇನ್ನೂ ಸಾಯ್ತಾ ಇರೋದು. ಅದಕ್ಕೆ ಅಲ್ಲಿ ಮೋದಿ ವಾಡದ JCB ತೆಗೆದು ಬಿಸಾಕ್ತೀನಿ ಕಿತ್ತು ಅನ್ನೋದು. ರಾಂಗ್, ಡೋಂಟ್ ಡೂ ಇಟ್ ಅಂತೀರಿ. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಭೂಸ್ವಾಧೀನ ವಿರೋಧಿಸಿ ಮಾಗಡಿ ಶಾಸಕ HC ಬಾಲಕೃಷ್ಣ ರೈತರು ಗೇರಾವ್ ಹಾಕಿದ್ದಾರೆ. ಬಿಡದಿ ಹತ್ರ ಹೋಗಿದ್ದಂತೆ ಯಾವುದೋ ಗ್ರಾಮಕ್ಕೆ ಅಳ್ಳಾಳ್ಸಂದ್ರಕ್ಕೆ. ರೈತರು ಏನ್ರಿ ನಮ್ಮ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡೋಕ್ಕೆ ಬಂದು ಈಗ ನಮ್ಮ ಊರಿಗೆ ಬಂದಿದ್ದೀರಾ ಹಾಳು ಮಾಡೋಕ್ಕೆ, ಯಾವ ನೈತಿಕತೆನಿಲ್ಲ, ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಗಲಾಟೆ ಮಾಡಿದ್ದಾರೆ. ಅವ್ರೇನೋ ಸಮಾಧಾನ ಮಾಡೋಕ್ಕೆ ಹೋಗಿದ್ದಾರೆ, ಒಪ್ಪಿಲ್ಲ ಜನ. ಅವ್ರು ಕಾಲು ಕಿತ್ಬಿಟ್ರಂತೆ. ಹೊರಟೇ ಬಿಟ್ರಂತೆ ಅಲ್ಲಿಂದ. ಮಾಗಡಿ ಹುಲಿ ಸಾಯೊಬ್ರು ಹಂಗೆ ಹೋಗ್ಬಿಟ್ರೆ ಹೆಂಗೆ? ಗರ್ರಂತ ಎದುರು ನಿಂತ್ಕೋಬಾರ್ದಿತ್ತ ವಾಪ. ಎಂತೆಂಥವ್ರ ಮೇಲೆ ತಿರುಗಿ ಬಿದ್ದಿರೋರು ನೀವು. ಎಂತೆಂಥವ್ರಿಗೆ ಬಿಡ್ತಾ ಇರ್ತೀರಿ ಮೈಕು ಕ್ಯಾಮ್ರಾ ಕಾಣಿಸಿದ ತಕ್ಷಣ. 4 ಜನರಿಗೆ ಬಿಟ್ಟಿಲ್ವಲ್ಲ ನೀವು. ತಿರುಗಿ ನಿಂತ್ಕೊಂಡು ಗರ್ರಂದಿದ್ರು ಹೋಗ್ಬಿಡೋರು ಜನ ಎಲ್ಲ ಅಲ್ವಾ ಅಂತ ನನಗನ್ಸತ್ತಪ್ಪ. ಅವ್ರನ್ನೇನು ಅನ್ಕೊಂಡಿದ್ದೀವಿ. ಹಾಂ, ಇನ್ನು ಕಳೆದ 4 ದಿನಗಳಿಂದ ಕಾಣೆಯಾಗಿದ್ದಂತಹ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ 75 ವರ್ಷದ ಹಿರಿಯ ವೈದ್ಯ ವೆಂಕಟೇಗೌಡ ಅನ್ನೋರು ಪಂಚಿಯ ವಾಸನೆಯಿಂದಾಗಿ ಪೊಲೀಸ್ ಶ್ವಾನ ಅವ್ರನ್ನ ಪತ್ತೆ ಹಚ್ಚಿಬಿಟ್ಟಿದೆ. ಹೆಂಗೆ ಅಂದರೆ ನವೆಂಬರ್ 2ನೇ ತಾರೀಕು ಅವ್ರು ವಾಕಿಂಗ್ ಹೋಗಿದ್ದಾರೆ. ಮರವಿನ ಸಮಸ್ಯೆಯಂತೆ. ಹಾಗಾಗಿ ಪೊಲೀಸ್ ಠಾಣೆಗೆ ಈ ಸಂಬಂಧಿಕರು ದೂರನ್ನು ಕೊಟ್ಟಿದ್ರು. 4 ದಿನ ಹುಡುಕಾಟ ನಡೆಸಿದ್ರು, ಸಿಕ್ಕಿರಲಿಲ್ಲ. ಶ್ವಾನದಳದ ಸಹಾಯವನ್ನು ಪಡ್ಕೊಂಡು ಗುಣವಂತಿಯ ಮನೆಯೊಂದರಲ್ಲಿ ವೆಂಕಟೇಗೌಡ ಅವರು ನೀರು ಕೇಳಿದ್ರು ಅನ್ನೋದು ಗೊತ್ತಾಯಿತು. ಅದಾದ ನಂತರದಲ್ಲಿ ಪಂಚೆ ಸಿಕ್ತು. ಅದಾಗಿ ಇನ್ನೊಂದು 5 ಕಿಲೋಮೀಟರ್ ಹೋದ ಮೇಲೆ ಅವರು ಕೂಡ ಸಿಕ್ಕಿದ್ದಾರೆ.